ಇನ್ನು ಗೃಹ ಸಚಿವ ಪರಮೇಶ್ವರ್ ಮಾಲೀಕತ್ವದ 3 ಶಿಕ್ಷಣ ಸಂಸ್ಥೆಗಳ ಮೇಲೆ ಇವತ್ತು ಬೆಳಗ್ಗಿನಿಂದಲೂ ಕೂಡ ಇಡಿ ಅಧಿಕಾರಿಗಳು ರೇಡ್ ಅನ್ನು ನಡೆಸಿದ್ದಾರೆ. ಮುಂದುವರೆದಿದೆ ಈಗಲೂ ಕೂಡ. ಬೆಳಗ್ಗೆ 9 ಗಂಟೆಯಿಂದ ದಾಖಲೆಗಳಿಗಾಗಿ ಇಡಿ ಶೋಧ ಮುಂದುವರಿತಾ ಇದೆ. ಹೆಚ್ಚು ಕಡಿಮೆ 7 ಅವರ್ಸ್ ಆಯಿತು. 7 ಗಂಟೆಗಳಿಂದ ಇಡಿ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ. 3 ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲೆಗಾಗಿ ಪರಿಶೀಲನೆ. ಒಂದು ಎಂಜಿನಿಯರಿಂಗ್ ಕಾಲೇಜು, 2 ಮೆಡಿಕಲ್ ಕಾಲೇಜು. ಖಾಸಗಿ ಹೋಟೆಲ್ನಿಂದ ಊಟ ತರಿಸ್ಕೊಂಡಿದ್ದಾರೆ ಇಡಿ ಟೀಮ್ನವರು. 9 ಕಾರುಗಳಲ್ಲಿ ಬಂದಿದ್ದಾರಂತೆ. ಸುಮಾರು 30ಕ್ಕೂ ಹೆಚ್ಚು ಸಿಬ್ಬಂದಿ. ಆಮೇಲೆ ಇವರೆಲ್ಲ ದೆಹಲಿ ಮೂಲದ ಅಧಿಕಾರಿಗಳು ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲಿನ ದಾಳಿ, ಒಂದು SSIT, ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಎರಡೂ ಕಡೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ, ಎರಡೂ ಕಡೆ ಇಡಿ ರೇಡ್ ಆಗಿದೆ. ಅಲ್ಲಿನ ಅಧಿಕಾರಿಗಳು, ಪ್ರಾಂಶುಪಾಲರು ಎಲ್ಲರನ್ನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ, ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. 2019ರಲ್ಲಿ ಒಂದು ಸರ್ತಿ ಇದೇ ಶಿಕ್ಷಣ ಸಂಸ್ಥೆ ಮೇಲೆ ರೇಡ್ ಆಗಿರುತ್ತೆ, IT ರೇಡ್ ಆಗಿರುತ್ತೆ. ಸಾಕಷ್ಟು ಹಣ ಸಿಕ್ಕಿರುತ್ತೆ ಆ ಸಂದರ್ಭದಲ್ಲಿ. ಅದಕ್ಕೆ ಸಂಬಂಧಪಟ್ಟಂಗ ಅಂತ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ಯಾವ ಪ್ರಕರಣದ ಹಿನ್ನೆಲೆಯಲ್ಲಿ ಇಡಿ ರೇಡ್ ಆಗಿದೆ ಅಂತಕ್ಕಂಥದ್ದು ಕನ್ಫರ್ಮ್ ಆಯ್ತಾ? ಅರವಿಂದ್, ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಇಲ್ಲಿ ತನಕ ಸತತ 8 ಗಂಟೆಗಳಿಂದ ಏನು ಪರಮೇಶ್ವರ್ ಅವರ ಒಡೆತನದ 2 ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅವರು ದಾಳಿ ಮಾಡಿರುವಂಥದ್ದು ಮತ್ತು ಈ ಸಂಬಂಧ ಹಲವಾರು ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡು ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಕೂಡ ಇವರ ಪಾತ್ರ ಇದೆಯಾ ಅನ್ನುವಂಥದ್ದನ್ನು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಮೆಡಿಕಲ್ ಸೀಟನ್ನು ಬ್ಲಾಕ್ ಮಾಡುವುದರಲ್ಲೂ ಕೂಡ ಇವರ ಏನು ಪಾತ್ರ ಇದೆಯಾ ಅನ್ನೋದು ರೀತಿ ಕೂಡ ತನಿಖೆ ನಡೀತಾ ಇರುವಂಥದ್ದು. ಈಗ ಪ್ರಮುಖವಾಗಿ ಅವರಿಗೆ ಪ್ರಮುಖವಾದ ಒಂದು ದಾಖಲೆಗಳನ್ನು ವಶಪಡಿಸಿಕೊಂಡಿರುವಂಥದ್ದು ಮಾಜಿ ಶಾಸಕರಾದಂತಹ ಸಫಿ ಅಹಮದ್ ಇದ್ದಾರೆ. ಅವರ ಒಡೆತನದ ಕಾಲೇಜನ್ನು, HMS ಕಾಲೇಜನ್ನು ಕಳೆದ 1 ವರ್ಷದ ಹಿಂದೆ ಪರಮೇಶ್ವರ್ ಅವರು ಖರೀದಿ ಮಾಡಿದ್ರು. ಸೊ ಆ ಒಂದು ದಾಖಲೆಯನ್ನು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ಸಫಿ ಅಹಮದ್ ಅವರಿಗೆ ಸಂದಾಯ ಮಾಡಬೇಕಾದಂತಹ ಹಣವನ್ನು, ಅಂದರೆ ಸುಮಾರು 1 ಕೋಟಿ 40 ಲಕ್ಷಕ್ಕೇನು 140 ಕೋಟಿಗೇನು ಏನು ಕ್ರಯ ಆಗಿತ್ತು. ಸೊ ಅದರಲ್ಲಿ ವ್ಯತ್ಯಾಸ ಆಗಿರುವಂಥದ್ದು. HMS ಕಾಲೇಜಿಗೆ ಕಳಿಸಬೇಕಾದಂತಹ ಏನು ಅಮೌಂಟನ್ನು ದುಬೈನಲ್ಲಿರುವಂತಹ ಸಫಿ ಅಹಮದ್ ಅವರ ತಮ್ಮನ ಮಗನ ಅಕೌಂಟಿಗೆ ಹೋಗಿರುವಂಥದ್ದು. ಆತ ಕೂಡ ಗೋಲ್ಡ್ ಬಿಸ್ನೆಸ್ ಮಾಡುವಂಥವರು. ಸೊ ಹೀಗಾಗಿ ಈ ಹಿನ್ನೆಲೆಯಲ್ಲಿ ರನ್ಯಾರಾವ್ಗೂ ಇವರಿಗೂ ಏನು ಸಂಬಂಧ ಇದೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರು ಈಗ ತನಿಖೆ ಮಾಡ್ತಾ ಇರುವಂಥದ್ದು ಮತ್ತು ಅಂದರೆ ಇಡಿ ಅವರು ತನಿಖೆ ಮಾಡ್ತಾ ಇರೋದು ಮತ್ತು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮಂಜುನಾಥ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. BJP-ಯವರು ಮಾಡ್ತಿರೋ ಆರೋಪ ಇದು, ರನ್ಯಾರಾವ್ ಅವರು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಗೋಲ್ಡ್ ಬಿಸ್ನೆಸ್ಸು, ಗೋಲ್ಡ್ ಸ್ಮಗ್ಲಿಂಗು ಅಂತ.